ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸರ್ವಶಕ್ತ ದಯಾಮಯ ದೇವರೇ, ಪ್ರಭು ಯೇಸುವೇ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ, ಘನಮಾನ, ಗೌರವ. ಪ್ರಭುವೇ, ರಾತ್ರಿಯ ಉತ್ತಮ ವಿಶ್ರಾಂತಿಗಾಗಿಯೂ ಹೊಸ ದಿನವನ್ನ ನಮ್ಮ ಬದುಕಿನಲ್ಲಿ ಅನುಗ್ರಹಿಸಿರುವುದಕ್ಕಾಗಿಯೂ ನಿಮಗೆ ವಂದನೆ. ನಮ್ಮ ಕುಟುಂಬದ ಸದಸ್ಯರಿಗೆ ಬೇಕಾದ ಕೆಲಸ ಕಾರ್ಯಗಳನ್ನು, ಅನುದಿನದ ಆಹಾರವನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿದ್ದೀರಾ. ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸದ ಅವಕಾಶವನ್ನು ನೀಡಿದ್ದೀರಾ. ಎಲ್ಲ ಉಪಕಾರಗಳಿಗಾಗಿ ನಿಮಗೆ ವಂದನೆ, ಸ್ತೋತ್ರ, ಆರಾಧನೆ. ಪ್ರಭುವೇ, ಪ್ರಿಯರೇ, ಇಂದು ಮಾರ್ಕರ ಶುಭ ಸಂದೇಶ ಅಧ್ಯಾಯ 5 ವಾಕ್ಯಗಳು 21ರಿಂದ 43ರವರೆಗಿನ 2 ಅದ್ಭುತಗಳು ಒಟ್ಟೊಟ್ಟಿಗಿವೆ. ಅವುಗಳನ್ನು ನಾವೀಗ ಧ್ಯಾನಿಸೋಣ. ಯೇಸು ಸ್ವಾಮಿ ಈಗಾಗಲೇ ಗೆನೆಸರೆತ್ ಆ ಊರಿನಲ್ಲಿ ಒಂದು ದೊಡ್ಡ ಅದ್ಭುತವನ್ನ ಮಾಡಿ ಮತ್ತೆ ದೋಣಿಯನ್ನ ಏರಿ ವಾಪಸ್ ಮತ್ತೆ ಕಫರ್ನೌಮಿಗೆ ಬರ್ತಾ ಇದ್ದಾರೆ. ಅಲ್ಲಿ ಬಂದಾಗ ಇನ್ನೇನು ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬ ಓಡೋಡಿ ಬರ್ತಾನೆ. ಯೇಸು ಸ್ವಾಮಿಯ ಸುತ್ತ ಜನ ಇದ್ದಾರೆ. ಓಡಿ ಬಂದು ಹೇಳ್ತಾನೆ, ನನ್ನ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ದಯೆ ತೋರಿ ಬಂದು ಗುಣಪಡಿಸಿ. ನಿಮ್ಮ ಕೈ ಇಟ್ಟರೆ ಸಾಕು, ನನ್ನ ಮಗ ಗುಣವಾಗ್ತಾನೆ, ನನ್ನ ಮಗಳು ಬದುಕೊಳ್ತಾಳೆ. ಯೇಸು ಸ್ವಾಮಿ ತಕ್ಷಣ ಆತನೊಂದಿಗೆ ಹೊರಡ್ತಾರೆ. ಜನಜಂಗುಲಿ ಸುತ್ತ, ಆ ಜನಜಂಗುಲಿಯ ನಡುವೆ 12 ವರ್ಷಗಳಿಂದ ರಕ್ತಸ್ರಾವದಿಂದ ನರಳುತ್ತಿದ್ದ ಒಬ್ಬಳು ತಾಯಿ ನೊಂದುಕೊಂಡು ಯೇಸು ಸ್ವಾಮಿಯ ಜೊತೆಗೆ ಹೋಗ್ತಾ ಇರ್ತಾಳೆ. ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ, ನಾನು ಅವರ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು, ನಾನು ಸ್ವಸ್ಥಳಾಗುವೆನು. ಹಾಗೆ ಆಕೆ ಪ್ರಯತ್ನ ಪಟ್ಟು ನಿಧಾನವಾಗಿ ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಟಿದೆ. ತಕ್ಷಣ ಆಕೆ ಗುಣ ಹೊಂದ್ತಾಳೆ. ಆಕೆಗೆ ತಿಳಿಯುತ್ತೆ ತನ್ನಲ್ಲಿದ್ದ ವ್ಯಾಧಿ ಗುಣವಾಗುತ್ತೆ ಅಂತ. ಹಾಗೆ ಯೇಸು ಸ್ವಾಮಿಗೆ ತಿಳಿಯಿತು, ಯಾರೋ ವಿಶ್ವಾಸದಿಂದ ತನ್ನನ್ನು ಮುಟ್ಟಿ ಗುಣವಾಗಿದ್ದಾರೆ, ಗುಣಪಡಿಸುವ ಶಕ್ತಿ ತನ್ನಿಂದ ಹೊರಹೊಮ್ಮಿದೆ ಎಂದು ಅರಿತ ಯೇಸು ಸುತ್ತ ನೋಡಿ ಕೇಳ್ತಾರೆ, ನನ್ನನ್ನು ವಿಶ್ವಾಸದಿಂದ ಮುಟ್ಟಿದವರು ಯಾರು? ಶಿಷ್ಯರು ಹೇಳ್ತಾರೆ, ಸ್ವಾಮಿ, ಇಷ್ಟೊಂದು ಜನ ನಿಮ್ಮ ಸುತ್ತ ಮುತ್ಕೊಂಡಿದ್ದಾರೆ, ನೀವು ಈಗ ಕೇಳಿದ್ರೆ ಹೇಗೆ? ಆದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು ಆ ತಾಯಿ ಮುಂದೆ ಬರ್ತಾರೆ ಅಂತ. ಹಾಗೆ ಯೇಸು ಸ್ವಾಮಿ ನಿರೀಕ್ಷೆ ಮಾಡಿದಂತೆ ಆ ತಾಯಿ ಮುಂದೆ ಬರ್ತಾರೆ. ಮುಂದೆ ಬಂದು ಹೇಳ್ತಾರೆ, ನಾನೇ ನಿಮ್ಮನ್ನು ಮುಟ್ಟಿದ್ದೆ, ನನ್ನಲ್ಲಿ ಅದ್ಭುತವಾಗಿದೆ. ಆಗ ಯೇಸು ಸ್ವಾಮಿ ಆಕೆಗೆ ನುಡಿತಾಳೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿ ಮುಕ್ತಳಾಗಿರುವ ಆರೋಗ್ಯದಿಂದಿರುವಂತ ಆಕೆನ ಆಶೀರ್ವದಿಸ್ತಾರೆ. ಇನ್ನೇನು ಯೇಸು ಸ್ವಾಮಿ ಮಾತನಾಡುತ್ತಿರುವಾಗ ಯಾಯೀರನ ಮನೆಯಿಂದ ಜನ ಬರ್ತಾರೆ. ಮಗಳು ಸತ್ತೋದ್ಲು, ಇನ್ಯಾಕೆ ಗುರುವಿಗೆ ತೊಂದರೆ? ಕೂಡಲೇ ಯೇಸು ಸ್ವಾಮಿ ಅದನ್ನ ಕೇಳಿಸಿಕೊಂಡು ಯಾಯೀರನಿಗೆ ಹೇಳ್ತಾರೆ, ನೋಡು, ನೀನು ವಿಶ್ವಾಸವನ್ನ ಕಳೆದುಕೊಳ್ಳಬೇಡ, ವಿಶ್ವಾಸ ಇಡು, ನೀನು ಅದ್ಭುತವನ್ನ ಕಾಣುವೆ. ಯೇಸು ಸ್ವಾಮಿ ಯಾಯೀರ ಮತ್ತೆ 3 ಶಿಷ್ಯರನ್ನ ಕರೆದುಕೊಂಡು ಯಾಯೀರನ ಮನೆಗೆ ಹೋಗ್ತಾರೆ. ಅಲ್ಲೆಲ್ಲ ಆಳ್ತಾ ಇರ್ತಾರೆ. ಅವ್ರನ್ನೆಲ್ಲ ಹೊರ ಕಳಿಸಿ ಬಾಲಕಿಯನ್ನ ಮಲಗಿಸಿದ್ದ ಆ ಕೊಠಡಿಗೆ ಹೋಗ್ತಾರೆ. ಅಲ್ಲಿ ಆ ಮಗಳ ಕೈಯನ್ನು ಹಿಡಿದು ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ, ಎದ್ದೇಳು. ಕೂಡಲೇ ಆ ಮಗಳು ಎದ್ದು ನಿಲ್ತಾನೆ. ಪ್ರಿಯರೇ, ಸತ್ತ ಮಗಳು ಜೀವವನ್ನ ಪಡೆಯುತ್ತಾರೆ. ಯೇಸು ಸ್ವಾಮಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಎಷ್ಟೇ ಕಷ್ಟ ಸಂಕಷ್ಟಗಳು, ರೋಗ ರುಜಿನಗಳಿರಲಿ, ಏನೇ ಇರಲಿ, ನಾವು ಮನಸ್ಸಿನಲ್ಲಿ ವಿಶ್ವಾಸ ಪಟ್ಟು ಯೇಸು ಸ್ವಾಮಿಗೆ ಸಾಧ್ಯ ಅಂತೇಳಿ ಅವರ ಬಳಿ ಬಂದಾಗ ಯೇಸು ಎಲ್ಲವನ್ನ ನೆರವೇರಿಸಲು ಶಕ್ತವುಳ್ಳವರು. ಆ ರಕ್ತಸ್ರಾವ ಸ್ತ್ರೀಯಂತೆ, ಯಾಯೀರನಂತೆ ನಾವು ಪ್ರಭುವಿನಲ್ಲಿ ದೃಢ ವಿಶ್ವಾಸವಿಡೋಣ. ನಮ್ಮ ಜೀವನದಲ್ಲೂ ಪ್ರಭುವಿನ ಅಭಯ ಹಸ್ತದ ಅನುಭವವನ್ನ ಪಡೆದುಕೊಳ್ಳೋಣ. ಪರಮ ಪ್ರಸಾದದಲ್ಲಿರುವ ಪ್ರಭುವೇ, ನಮ್ಮನ್ನು ಆಶೀರ್ವದಿಸಿರಿ, ನಮ್ಮ ವಿಶ್ವಾಸವನ್ನ ದೃಢಪಡಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.